ನೋಡಿ, ಇದು ಸಿರಿಯಾ ಅಲ್ಲ, ಇಸ್ರೇಲ್. ಈ ಇಸ್ರೇಲ್ ಒಂದು ಚಿಕ್ಕ ದೇಶ. ಇದು ನೋಡಿ, ಇದು ಬಾರ್ಡ್ರ್ ಇದು ತೋರಿಸ್ತಾ ಇದ್ದೀವಿ. ಇದು ಇಸ್ರೇಲ್ ಒಂದು ಚಿಕ್ಕ ದೇಶ. ಇದು ಯಹೂದೀಸ್ ಜಾಗ. ಇದು ಇಸ್ರೇಲ್ ಅನ್ನೋದು. ಈ ಯಹೂದೀಸ್ ಜಾಗದ ಪಕ್ಕದಲ್ಲಿ ಸುತ್ತಲೂ ಗಾಜಾ ಸ್ಟ್ರಿಪ್ ಅಂತಿದೆ, ಮತ್ತು ವೆಸ್ಟ್ ಬ್ಯಾಂಕ್ ಅಂತ ಇದೆ, ಮತ್ತು ಈ ಇಸ್ರೇಲ್ ರಾಜಧಾನಿ ಜೆರುಸಲೇಮ್ ಅನ್ನೋದು ಇಲ್ಲೇ ಇದೆ. ಈ ಇಸ್ರೇಲ್ ರಾಜಧಾನಿ. ಈ ಇಸ್ರೇಲ್ ಆದಮೇಲೆ ಸುತ್ತಲೂ ಇದು ಲೆಬನಾನ್ ಇರ್ಬೋದು, ಸಿರಿಯಾ ಇರ್ಬೋದು, ವೆಸ್ಟ್ ಬ್ಯಾಂಕ್ ಇರ್ಬೋದು, ಗಾಜಾ ಸ್ಟ್ರಿಪ್ ಇರ್ಬೋದು. ಇವೆಲ್ಲ ಏನಂದರೆ ಒಂದು ಮುಸ್ಲಿಮ್ಸ್ ರಾಷ್ಟ್ರಗಳು. ಈ ಮುಸ್ಲಿಮ್ಸ್ ರಾಷ್ಟ್ರಗಳು ಯಾವಾಗಲೂ ಬಂದ್ಬಿಟ್ಟು ಯಹೂದೀಸ್ ಮೇಲೆ ಯುದ್ಧ ಸಾರ್ತಾನೆ ಇರ್ತವೆ. ಅದರಿಂದ ಏನಂದರೆ ಈ ಯಹೂದಿಗಳಿಗೆ ಈ ಮುಸ್ಲಿಮ್ಸ್ ರಾಷ್ಟ್ರಗಳು ತೊಂದರೆ ಕೊಡ್ತಾನೆ ಇರ್ತವೆ. ಈ ಮುಸ್ಲಿಮ್ಸ್ ರಾಷ್ಟ್ರಗಳಿಗೆ ನೀವು ನೋಡ್ಬೋದು, ಇರಾನ್ ಇಲ್ಲಿದೆ. ಈ ಇರಾನ್ ಬಂದ್ಬಿಟ್ಟು ಮುಸ್ಲಿಮ್ಸ್ ರಾಷ್ಟ್ರಗಳಿಗೆ ಅನುದಾನವನ್ನು ಪ್ರತಿ ವರ್ಷ ಇಷ್ಟು ಫಂಡ್ ಅಂತ ಕೊಡ್ತಾನೆ ಇರ್ತವೆ. ಅದಕ್ಕೆ ಇವರು ಬಂದ್ಬಿಟ್ಟು ಇಸ್ರೇಲ್ನ ಬಂದು ಆಕ್ರಮಣ ಮಾಡೋಕ್ಕಂತ ಬರ್ತಾ ಇರ್ತಾರೆ. ಇವ್ರನ್ನ ತಡೆಗಟ್ಟೋದು ಹೇಗೆ ಅಂದರೆ, ಇರಾನ್ನ ಅವಾಯ್ಡ್ ಮಾಡಿದರೆ ಇಸ್ರೇಲ್ನ ಸ್ವಲ್ಪ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಅವ್ರದ್ದು ಥಿಂಕಿಂಗು. ಆಮೇಲೆ ನೋಡಿ, ಇದು ಅಮೇರಿಕಾ, ಯು ಎಸ್, ಇದು ಕೆನಡಾ, ಇದು ಮೆಕ್ಸಿಕೋ. ಸೆಂಟ್ರಲ್ಲಿ ಸಿಯಾ ಇದೆ, ಸಮುದ್ರ ಇದೆ. ಆದರೂ ಕೂಡ ಇಲ್ಲಿ ಅಮೇರಿಕಾ ಬಂದ್ಬಿಟ್ಟು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಏನಕ್ಕೆ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ ಅಂದರೆ, ಇದು ಇರಾನ್ ಬಂದ್ಬಿಟ್ಟು ಅಣ್ವಸ್ತ್ರ ಬಾಂಬ್ಗಳನ್ನ ತಯಾರು ಮಾಡ್ತಾ ಇದೆ. ಇಲ್ಲಿ ಇರಾನ್ ಬಂದ್ಬಿಟ್ಟು ಅಣ್ವಸ್ತ್ರ ಬಾಂಬ್ಗಳನ್ನ ತಯಾರು ಮಾಡೋದ್ರಿಂದ ಈ ಬಾಂಬ್ಸ್ನೆಲ್ಲ ಬಂದ್ಬಿಟ್ಟು ಈ ಮುಸ್ಲಿಮ್ಸ್ ರಾಷ್ಟ್ರಗಳು ಗಾಜಾ ಸ್ಟ್ರಿಪ್ಪು ಮತ್ತು ವೆಸ್ಟ್ ಬ್ಯಾಂಕು ಈ ದೇಶಗಳಿಗೆಲ್ಲ ಕೊಟ್ಟಾಗ ಈ ದೇಶಗಳು ಇಸ್ರೇಲ್ ಮೇಲೆ ಯುದ್ಧ ಸಾರ್ತಾ ಇರ್ತವೆ. ಅದಕ್ಕೆ ಇಸ್ರೇಲ್ ಅವ್ರು ಬಂದ್ಬಿಟ್ಟು ಇರಾನ್ನ ನೀವು ಅಣುಬಾಂಬ್ಗಳನ್ನ ತಯಾರು ಮಾಡೋದು ನಿಲ್ಲಿಸಿ, ವೆಪನ್ಸ್ನೆಲ್ಲ ನಿಲ್ಲಿಸ್ಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಇರಾನ್ನಲ್ಲಿ ನಿಲ್ಲಿಸಿಲ್ಲ. ಇರಾನ್ ಅಧ್ಯಕ್ಷ ಬಂದ್ಬಿಟ್ಟು ಖಮೇನಿ ಅಂದ್ಬಿಟ್ಟು, ಇಸ್ರೇಲ್ ಅಧ್ಯಕ್ಷ ಬಂದ್ಬಿಟ್ಟು ಬೆಂಜಮಿನ್ ನೆತನ್ಯಾಹು ಅಂತ. ಇಲ್ಲಿ ಅಮೇರಿಕಾಗೂ ಅಷ್ಟೇ ಈ ಇರಾನ್ನ ಅಣ್ವಸ್ತ್ರ ಬಾಂಬ್ಗಳನ್ನ ತಡೆಗಟ್ಟಬೇಕು ಅನ್ನೋದು ಯು ಎಸ್ನ ಉದ್ದೇಶ. ಬಟ್ ಯು ಎಸ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗದಿರ ಈ ಯು ಎಸ್ ಅವರು ಇಸ್ರೇಲಿಗೆ ಪ್ರತಿ ವರ್ಷ ದುಡ್ಡನ್ನು ಕೊಡ್ತಾರೆ. ಅದಕ್ಕೆ ಇಸ್ರೇಲಲ್ಲಿ ಪ್ರತಿ ವರ್ಷ ಅವ್ರದ್ದು GDPದಲ್ಲಿ 50% ಇದನ್ನು ಈ ಸುತ್ತಮುತ್ತಲ ದೇಶಗಳ ಮೇಲೇ ಅಥವಾ ಯುದ್ಧ ಮಾಡೋಕ್ಕಂತಲೇ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಇಸ್ರೇಲ್ ಇರೋದು ಇಲ್ಲಿ, ಇರಾನ್ ಇರೋದು ಇಲ್ಲಿ, ಇರಾಕ್ ಇರೋದು ಇಲ್ಲಿ. ಇರಾನ್ ಇದಾದರೆ ಏನೋ ಬಾರ್ಡ್ರಿಗೆ ಕಿತ್ತಾಟ ಇರ್ಬೋದು ಅನ್ಬೋದು. ಬಟ್ ಇಲ್ಲಿ ಏನಕ್ಕೆ ಅಂದರೆ ಅಣ್ವಸ್ತ್ರಗಳನ್ನ ನಿಷೇಧ ಮಾಡಬೇಕು, ಅವ್ರ ಫಂಡನ್ನ ಮುಸ್ಲಿಮ್ಸ್ ರಾಷ್ಟ್ರಗಳಿಗೆ ಕೊಡಬಾರ್ದು ಅನ್ನೋದು ಇಸ್ರೇಲ್ನ ವಾದ. ಅದಕ್ಕೇನೆಂದರೆ ಇವರು ನಿಷೇಧ ಮಾಡಲ್ಲ ಅನ್ನೋದಕ್ಕೋಸ್ಕರ ಈ ಅಮೇರಿಕಾದವರು ಇಸ್ರೇಲಿಗೆ ಮುಖಾಂತರ ಈ ಒಂದು ಇರಾನ್ ದೇಶದ ಅಧ್ಯಕ್ಷರನ್ನ ಸುಮಾರು ಒಂದು 40 ಜನನ ಇವತ್ತು ಬಾಂಬ್ ಹಾಕಿ ಸಾಯಿಸಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ. ಅದಕ್ಕೆ ಇರಾನ್ನ ಒಂದು ಮಿಲಿಟ್ರಿ ಸೇನೆ ಏನಾಗಿದೆ ಅಂದರೆ, ಸೌದಿ ಅರೇಬಿಯಾ, ಇಲ್ಲಿ ನೋಡಿ ಸೌದಿ ಅರೇಬಿಯಾ ಇದು ಮದೀನಾ, ಮೆಕ್ಕಾ, ಇದು UAE, ದುಬೈ ಒಂದು ಏರ್ಪೋರ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ದುಬೈ ಏರ್ಪೋರ್ಟಲ್ಲಿ ಇಲ್ಲಿ ಬಂದ್ಬಿಟ್ಟು ಅಮೇರಿಕಾ ಗುಪ್ತಚರ ಇಲಾಖೆ ಅಂತ, ಇಲ್ಲಿ ಸೌದಿ ಅರೇಬಿಯಾ ಆಗ್ಬೋದು, UAE, ದುಬೈ, ಇಲ್ಲೆಲ್ಲ ಸಹ ಇರಾನ್ ಒಂದು ವ್ಯವಹಾರ ಎಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಗುಪ್ತಚರ ಇಲಾಖೆಗಳನ್ನ ಇಲ್ಲಿ ಬಂದು ಸ್ಥಾಪನೆ ಮಾಡಿದೆ. ಅಮೇರಿಕಾ ಅವರ ಒಂದು ಆಫೀಸ್ನ ಒಂದು ಗುಪ್ತಚರ ಇಲಾಖೆಗಳನ್ನ ಇಲ್ಲಿ ಇಟ್ಟಿದೆ. ಆ ಗುಪ್ತಚರ ಇಲಾಖೆಗಳನ್ನ ಇರಾನ್ ಸೇನೆ ಬಂದ್ಬಿಟ್ಟು ಇವತ್ತು ಅಮೇರಿಕಾ ಒಂದು ಗುಪ್ತಚರ ಇಲಾಖೆಗಳನ್ನ ಸ್ಟಾಪ್ ಮಾಡಿದ್ದಾರೆ. ಅದ್ರ ಮೇಲೆ ಬಾಂಬ್ ಹಾಕಿದ್ದಾರೆ. ಅದಕ್ಕೆ ಸೌದಿ ಅರೇಬಿಯಾ ಅಥವಾ ದುಬೈನಲ್ಲಿ ಇವತ್ತು ಬಾಂಬ್ ಬ್ಲಾಸ್ಟ್ ಆಗಿರೋದು. ಮತ್ತು ನೀವು ನೋಡ್ಬೋದು, ಇಲ್ಲಿಂದ ಇರಾನ್ನಿಂದ ಭಾರತ, ಪಾಕಿಸ್ತಾನ ಆದಮೇಲೆ ಭಾರತ ಇದೆ, ಆಫ್ಘಾನಿಸ್ತಾನ ಇದೆ. ಬಟ್ ಇರಾನು ಇರೋದೆಲ್ಲೋ, ಇಸ್ರೇಲ್ ಇರೋದೆಲ್ಲೋ, ಅಮೇರಿಕಾ ಇರೋದೆಲ್ಲೋ.